ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ದರ್ಶನ್ ಅರೆಸ್ಟ್ ಕೇಸಲ್ಲಿ ಬಿಗ್ ಟ್ವಿಸ್ಟ್. ಜೈಲೊಳಗೆ ಆಗ್ತಿರೋದೇನು? ದೊಡ್ಡ ಲೀಡರ್ಸೇ ದರ್ಶನ್ ರಕ್ಷಣೆಗೆ ನಿಂತಿದ್ದಾರಾ, ಹಸ್ತಕ್ಷೇಪ ಮಾಡ್ತಿದ್ದಾರಾ, ಅರೆಸ್ಟ್ಗೂ ಮುನ್ನ ಒತ್ತಡ ಇತ್ತು ಅನ್ನುವ ಸುದ್ದಿಗಳೆಲ್ಲ ಬಿತ್ತರವಾದ ಬೆನ್ನಲ್ಲೇ ಬರ್ತಾ ಇರುವಂತಹ ಬಿಗ್ ನ್ಯೂಸ್ ಇದು. ಇಲ್ಲೇ ಕೇಸ್ಗೆ ಟ್ವಿಸ್ಟ್ ಕೊಡುವಂತಹ ಸಾಧ್ಯತೆ ಇದೆಯಾ? ಎಲ್ಲರ ಬಾಯಲ್ಲೂ ಇದೇ ಹೇಳಿಕೆ ಬಂದರೆ ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ 9-10 ಜನ ಯಾರು ಇದ್ದಾರಲ್ಲ ದರ್ಶನ್ ಜೊತೆಗೆ, ಅವ್ರು ಬಿಟ್ಟು ಇನ್ನೂ ಅರೆಸ್ಟ್ ಆಗಿರೋರು ಈ ಕೇಸ್ನಲ್ಲಿ ಬಾಡಿ ಗಾರ್ಡ್ಸು, ಅವರು ಇವರು ಯಾರು ಕಿಡ್ನಾಪ್ ಮಾಡಿದ್ರು, ಹಲ್ಲೆ ಮಾಡಿದ್ರು, ಶೆಡ್ಡಲ್ಲಿದ್ದವರು, ಈ ಕೇಸ್ನಲ್ಲಿ ಭಾಗಿಯಾಗಿದ್ದವರು. ದರ್ಶನ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿದೆ. ಈ ರೀತಿ ತಾನು ಲಾಕ್ ಆಗ್ತೀನಿ ಅಂತ ಭಾವಿಸಿರಲಿಲ್ಲ, ಯಾಕಂದರೆ ತುಂಬ ಪ್ಲ್ಯಾನ್ಡ್ ಆಗಿ ನಡೆದಿತ್ತು. ಬಟ್ ಪ್ರಾಪರ್ ಪ್ಲ್ಯಾನ್ ಆಗಿರಲಿಲ್ಲ ಅನ್ನೋದು ಗೊತ್ತಾಗ್ತಿದೆ. ಸಾಕ್ಷಿಗಳು ಎಲ್ಲ ಕಡೆಯಿಂದ ಸಿಗ್ತಿದೆ. ಫೋನ್ ಲೊಕೇಶನ್ನು, ಹಾಗೆ ಯಾರಿಗೆ ಸುಪಾರಿ ಕೊಡಲಾಗಿತ್ತು ಅವ್ರ ಜೊತೆ ಮಾತಾಡಿರೋ ಕಾಲ್ ರೆಕಾರ್ಡು, ಯಾವುದು ಮುನ್ನೆಚ್ಚರಿಕೆ ತಗೊಳ್ಳದೆ ಒಂದಿಷ್ಟು ಪ್ಲ್ಯಾನ್ ಮಾಡಿದ್ರು. ಕೊನೆಗೆ ಸರೆಂಡರ್ ಮಾಡಿಸಿದ್ರು ಒಂದಿಷ್ಟು ಜನರನ್ನು. ನಾವೇ ಮಾಡಿದ್ದು ಹಣಕಾಸಿನ ವಿಚಾರದಲ್ಲಿ ಕೊಲೆ ಮಾಡಿಬಿಟ್ವಿ ಅಂತ. ಬಟ್ ಹುಡುಕ್ತಾ ಹೋದಾಗ ದರ್ಶನ್ ಲಿಂಕ್ ಈಸಿಯಾಗೇ ಸಿಕ್ಕಿಬಿಡ್ತು. ಇದೆಲ್ಲ ಗೊತ್ತಿರೋದು. ಈಗ ನೋಡಿ, ವಿಚಾರಣೆ ಸಂದರ್ಭ ಎಲ್ಲರನ್ನೂ ಪ್ರತ್ಯೇಕವಾಗಿ ವಿಚಾರಣೆ ಮಾಡ್ತಾರೆ, ಎಲ್ಲರನ್ನೂ ಒಟ್ಟಿಗೆ ಹಾಕ್ಕೊಂಡು ಒಂದ್ಸಲ ವಿಚಾರಣೆ ಮಾಡ್ತಾರೆ. ಒಬ್ಬೊಬ್ಬರು ನನ್ನ ಸ್ಟೇಟ್ಮೆಂಟ್ ಕೊಡಬಹುದು, ದರ್ಶನ್ ಎದುರು ಕೂರಿಸ್ಕೊಂಡು ಇಂಟ್ರಾಗೇಷನ್ ಮಾಡ್ತಾರೆ. ತುಂಬ ಮೆಥಡ್ ಇರುತ್ತೆ ಪೊಲೀಸರ ಭಾಷೆ. ಈ ಟೈಮಲ್ಲಿ ಕೆಲವರು ಎಲ್ಲರೂ ಅದೇ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಏನೋ ಗೊತ್ತಿಲ್ಲ. ಸದ್ಯ ಸಿಗ್ತಿರೋ ಮಾಹಿತಿಯ ಪ್ರಕಾರ ಅರೆಸ್ಟ್ ಆಗಿರೋದ್ರಲ್ಲಿ ಕೆಲವರು ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ, ದರ್ಶನ್ನು ಪವಿತ್ರ ಗೌಡ ಬಂದಿದ್ದು ಹೌದು ಶೆಡ್ಗೆ, ನಾವು ಕಿಡ್ನಾಪ್ ಮಾಡಿದ್ವಿ, ಕಾರಲ್ಲಿ ಕಿರುಕುಳ ಕೊಟ್ವಿ, ಶೆಡ್ಗೆ ಬಂದು ಕಿರುಕುಳ ಕೊಟ್ಟಿದ್ದೀವಿ, ಯಾಕಂದರೆ ಆತ ಕೆಟ್ಟದಾಗಿ ನಡ್ಕೊಂಡಿದ್ದ, ನಮ್ಮ ಅಣ್ಣನ ಹೆಂಡತಿ ಜೊತೆ ಅದಕ್ಕೆ ಜೊತೆ ಕೆಟ್ಟದಾಗಿ ನಡ್ಕೊಂಡಿದ್ದ, ಹಾಗಾಗಿ ಬುದ್ಧಿ ಕಲಿಸೋಕೆ ಹೇಳಿದರು ದರ್ಶನ್ ಅವರು. ಸರಿಯಾಗಿ ಹೊಡೆದಿದ್ವಿ, ದರ್ಶನ್ ಬಂದರು, ಬುದ್ಧಿ ಹೇಳಿದ್ರು, ಒಂದೆರಡು ಏಟು ಕೊಟ್ಟು ಬುದ್ಧಿ ಹೇಳಿದ್ರು. ಮತ್ತು ಪವಿತ್ರ ಗೌಡ, ಈಗ ಕೇಳಿ ಬರ್ತಿರೋ ಮಾಹಿತಿ ಪ್ರಕಾರ ಪವಿತ್ರ ಗೌಡ ಚಪ್ಪಲಿಲೆಲ್ಲ ಹಲ್ಲೆ ಮಾಡಿದ್ದಾರೆ. ದರ್ಶನ್ ಪವಿತ್ರ ಗೌಡ ಇಬ್ಬರೂ ಸರಿಯಾಗಿ ಹೊಡೆದು ಬುದ್ಧಿ ಹೇಳಿದ್ದಾರೆ. ಆಮೇಲೆ ದರ್ಶನ್ನು ಈ ಥರ ಮಾಡೋದಕ್ಕೆ ಹೋಗಬೇಡ, ಇದೇ ಲಾಸ್ಟಪ್ಪ, ಇನ್ನೇನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ ಸರಿ ಇರಲ್ಲ, ಹುಷಾರ್ ಅಂತ ಎಚ್ಚರಿಕೆ ಹೇಳಿ ಕೊನೆಗೆ ದುಡ್ಡನ್ನು ಕೊಟ್ಟು ಕಳಿಸಿ ಅವನ್ನ ಅಂತ ಹೊರಟಿದ್ದಾರೆ ಇಬ್ಬರು ಅನ್ನೋ ಹೇಳಿಕೆ ಬರ್ತಿದೆ ಈಗ. ಅಂದರೆ ಅವರಿಬ್ಬರು ಹೋದ ಮೇಲೆ ನಾವು ಮತ್ತೆ ಆತ ಮಾತಾಡಿದ್ದಕ್ಕೆ ಸಿಟ್ಟು ಬಂದು ಮತ್ತೆ ಹಲ್ಲೆ ಮಾಡಿದ್ದೀವಿ, ಮತ್ತೆ ಹಲ್ಲೆ ಮಾಡಿದಾಗ ಆತನ ಜೀವ ಹೋಗಿದೆ ಅನ್ನುವಂತಹ ನಿಟ್ಟಿನಲ್ಲೂ ಈಗ ವರದಿಗಳು ಹೊರಬೀಳ್ತಿರೋದು ಹೇಗೆ? ನಿನ್ನೆ ಈ ರೀತಿ ಆಯಾಮದಲ್ಲಿ ಕೇಳಿ ಬಂದಿರಲಿಲ್ಲ. ಹೌದು, ಅವರು ಬಂದರು, ಬೆಲ್ಟಲ್ಲಿ ಹೊಡೆದ್ರು, ರಾಡಲ್ಲಿ ಹೊಡೆದ್ರು, ಪಟ್ಟೀಲಿ ಹೊಡೆದ್ರು ಅಂತ ಮಾತ್ರ ಕೇಳಿ ಬಂದಿದ್ದು. ಬಟ್ ಇವತ್ತು ಕೇಳಿ ಬರ್ತಿರೋದು ವರದಿಗಳಾಗ್ತಿವೆ ಅಂದರೆ ಮೂಲಗಳಿಂದ ಬರ್ತಿರತ್ತೆ. ಏನಂತ ಬರ್ತಾ ಇದೆ ವರದಿಗಳು? ದರ್ಶನ್ ಪವಿತ್ರ ಗೌಡ ಹೊರಗಡೆ ಹೋದ ಮೇಲೆ ಹೊಡೆದ್ವಿ, ಆಗ ಸತ್ತೋಗ್ಬಿಟ್ಟ, ಮರ್ಮಾಂಗಕ್ಕೆ ಸರಿಯಾಗಿ ಪೆಟ್ಟು ಬಿತ್ತು, ಹೋಗ್ಬಿಟ್ಟ ಅವನು ಅನ್ನೋ ಸ್ಟೇಟ್ಮೆಂಟು. ಈ ಥರ ಆದರೆ ಏನಾಗುತ್ತೆ? ಬರೀ ಕಿಡ್ನ್ಯಾಪ್ ಕೇಸು ಸಂಚು ಮಾಡಿದ್ರಲ್ಲಿ ಮಾತ್ರ ಫಿಟ್ ಆಗ್ತಾರೆ ದರ್ಶನ್ನು. ಅವರು ಬುದ್ಧಿವಾದ ಹೇಳಿ ಹೊರಟು ಹೋದ ಮೇಲೆ ನಾವು ಕೊಂದ್ವಿ ಸಿಟ್ಟಿಗೆ ಅಂತ ಆದರೆ ಇಂಥದ್ದೊಂದು ದೊಡ್ಡ ಪ್ರಶ್ನೆ ಈಗ ಕಾಡ್ತಿದೆ. ಈ ರಿಪೋರ್ಟ್ ಮೂಲಗಳಿಂದ ಬರ್ತಾ ಇರೋದು ನಿಜವೇ ಆಗಿದ್ದಲ್ಲಿ ಇಂತಹ ಹೇಳಿಕೆಗಳನ್ನು ಪೊಲೀಸರ ಮುಂದೆ ಕೊಡುವಂಥ ಪ್ಲ್ಯಾನ್ ಒಂದು ರೆಡಿಯಾಗಿದೆಯಾ ಹಾಗಾದರೆ? ಈಗ ನೋಡಿ, ಈಗ ಮರ್ಮಾಂಗದ ಮೇಲೆ ಯಾಕಷ್ಟು ಕ್ರೂರವಾಗಿ ದಾಳಿ ಮಾಡಿದ್ರು ಅಂದರೆ ಸಿಗ್ತಿರೋ ಇನ್ಫಾರ್ಮೇಷನ್, ಆತ ಪವಿತ್ರ ಗೌಡಗೆ ಕೆಟ್ಟದಾಗಿ ಇಂಥ ಇಮೇಜಸ್ಸನ್ನು ಕಳಿಸಿದ್ದ, ಹಾಗಾಗಿ ಆ ಫೋಟೋವನ್ನು ಕಳಿಸಿದ್ದೆ ಅಲ್ವಾ, ನಿನಗದೇ ಜಾಗದಲ್ಲಿ ಹಾನಿ ಮಾಡ್ತೀವಿ ನೋಡುವಂತ, ಅಲ್ಲೇ ಹೊಡೆದು ಸಾಯಿಸಿರೋದು ಅನ್ನೋ ರೀತಿಯಲ್ಲಿ ವರದಿಗಳಾಗ್ತಿರೋದು. ಆತ ದೊಡ್ಡ ಅಭಿಮಾನಿಯಾಗಿದ್ದ. ಪವಿತ್ರ ಗೌಡ ಅಣ್ಣ ಅತ್ತಿಗೆ ಮಧ್ಯೆ ಬಂದಿರೋದು ಆತನಿಗೆ ಇಷ್ಟ ಇರಲಿಲ್ಲ, ಹಾಗಾಗಿ ಪದೇ ಆಕೆನ ಕೆಣಕೋದು, ಕೆಟ್ಟದಾಗಿ ಕಮೆಂಟ್ ಮಾಡೋದು, ಬೈಯೋದು, ನೀನು ದರ್ಶನ್ ಅಣ್ಣನ ಲೈಫಲ್ಲಿ ಇರಬೇಡ, ಹೋಗು ಹೊರಗೆ ಅಂತ ಕೆಟ್ಟದಾಗಿ ಮಾತಾಡಿ ಅದು ಅತಿರೇಕಕ್ಕೆ ಹೋಗಿ ಅಶ್ಲೀಲವಾಗೂ ಮೆಸೇಜ್ ಮಾಡಿ ಮರ್ಮಾಂಗದ ಫೋಟೋವನ್ನು ಕಳಿಸಿದ್ದ ಅನ್ನೋ ಮಟ್ಟಿಗೆ ಈಗ ವಿಚಾರಗಳೆಲ್ಲ ಹೊರಗಡೆ ಬರ್ತಿವೆ. ಹಾಗಾಗಿ ಸಿಡಿದೆದ್ದ ಪವಿತ್ರ ಗೌಡ ದರ್ಶನ್ ಅವ್ರಿಗೆ ಈ ವಿಚಾರ ಹೇಳ್ತಾರೆ. ಕೊನೆಗೆ ಇಷ್ಟೆಲ್ಲ ಆಯಿತು. ಈಗ ಸಿಗ್ತಿರೋ ಬಿಗ್ ಟ್ವಿಸ್ಟ್ ಇದು. ಈ ಆರೋಪಿಗಳಲ್ಲಿ ಕೆಲವರು ಹೊಸ ವರಸೆಯನ್ನು ಶುರು ಮಾಡಿದ್ದಾರಾ, ಅಥವಾ ಯಾರಾದರೂ ರಕ್ಷಣೆಗೆ ನಿಂತಿದ್ದಾರಾ? ಪ್ರತಿಷ್ಠಿತ ಸುದ್ದಿವಾಹಿನಿಗಳೇ ಕೇಸ್ ಹೊರಗಡೆ ಬರ್ತಾ ಇದ್ದ ಹಾಗೆ, ಪೊಲೀಸರ ಗಮನಕ್ಕೆ ಬರ್ತಾ ಇದ್ದ ಹಾಗೆ ಮುಚ್ಚಾಕುವಂಥ, ಅರೆಸ್ಟ್ ಮಾಡಬೇಡಿ, ಸಾಕ್ಷಿಯನ್ನಾಗಿ ಮಾಡಿ ದರ್ಶನ್ ಅವ್ರನ್ನ ಅಂತ ಕೆಲವು ದೊಡ್ಡ ರಾಜಕಾರಣಿಗಳು ಪೊಲೀಸರ ಮೇಲೆ ಒತ್ತಡ ಹಾಕಿದ್ದು ಅನ್ನುವ ಸುದ್ದಿಗಳು ಬಿತ್ತರಬಾರ್ದು. ಆದರೆ ಅದೆಲ್ಲದರ ನಡುವೆಯೂ ನಮ್ಮ ಪೊಲೀಸರು
ಅದೆಲ್ಲ ತಲೆ ಕೆಡಿಸ್ಕೊಳ್ದೆ ಅರೆಸ್ಟ್ ಮಾಡೇ ಬಿಟ್ಟಿದ್ದಾರೆ. ಈಗ ಅರೆಸ್ಟ್ ಮಾಡಿದ್ಮೇಲೆ ಏನಾದರೂ ದೊಡ್ಡವರ ಹಸ್ತಕ್ಷೇಪ ನಡೀತಿದೆಯಾ ಗೊತ್ತಾಗ್ಬೇಕು ಇನ್ನಷ್ಟೇ. ಈ ಪ್ರಕರಣದಲ್ಲಿ ದೊಡ್ಡ ತಿರುವೇನಾದರೂ ಸಿಗೋದಿದೆಯಾ ಅಂತ. ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರನ್ನು ಬಚಾವ್ ಮಾಡುವ ಪ್ರಯತ್ನ ಶುರುವಾಗಿದೆಯಾ ಗೊತ್ತಿಲ್ಲ, ನೋಡಬೇಕು ಇನ್ನಷ್ಟೇ. ಅದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಸಿಗಬೇಕು. ಈಗ ನೋಡಿ, ಕೊಲೆ ಆಗಿರೋ ರೇಣುಕಾಸ್ವಾಮಿ ತಂದೆ ಏನು ಹೇಳ್ತಿದ್ದಾರೆ, ಸಿನಿಮಾ ನೋಡಿ ಅಭಿಮಾನಿ ಹೌದು, ಆದರೆ ಆತನ ಮನಸ್ಸು ಸರಿ ಇಲ್ಲ, ಹಾಗಾಗಿ ಮನಸ್ಸು ನೋಡಿ ಅಭಿಮಾನ ಬೆಳೆಸ್ಕೊಳ್ಳಿ, ಸಿನಿಮಾ ನೋಡಿ ಅಲ್ಲ ಅನ್ನುವಂಥ ಮಾತನಾಡಿದ್ದಾರೆ. ತಮ್ಮ ಜೀವನಕ್ಕೆ ಏನು ದಿಕ್ಕು, ಈಗ ಇಡೀ ಕುಟುಂಬ ಅನಾಥ ಆಗಿದೆ ಅಂತ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ ಆ ಕುಟುಂಬ. ಗರ್ಭಿಣಿ ಬೇರೆ ಇದ್ದಾಳೆ. ಸತ್ತಿರೋ ಸ್ವಾಮಿಯ ಹೆಂಡತಿ ಅವಿವೇಕತನಕ್ಕೆ ಇವತ್ತು ಆ ಕುಟುಂಬ ಕಣ್ಣೀರು ಹಾಕ್ತಿದೆ. ಇಷ್ಟೆಲ್ಲ ದೊಡ್ಡ ಅನಾಹುತ ಆಗಿದೆ. ಅದರಲ್ಲಿ ಸಹಜವಾಗಿ ದರ್ಶನ್ ಆ್ಯಂಡ್ ಟೀಮ್ದು ತಪ್ಪು, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಈಗ ನೋಡೋಣ ಪೊಲೀಸರು ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.